ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಟೈಮ್ ಆಗಿದೆ 6:10. ಇದು 10 ಮಿನಿಟ್ಸ್ ಫಾಸ್ಟ್ ಇದೆ. ಇವತ್ತು 1 ಅವರ್ ಲೇಟಾಗಿ ಎದ್ದಿದ್ದೀನಿ. ಹಾಗಾಗಿ ಬೆಳಗ್ಗೆ ದಿನಚರಿ ಆಗಿರುತ್ತೆ ಅಂತ ನಿಮಗೆ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ದೇವ್ರ ಫೋಟೋ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ತುಳಸಿಗೊಂದು ನಮಸ್ಕಾರ ಮಾಡಿ ನೆಕ್ಸ್ಟ್ ನೋಡೋದು ತೆಂಗಿನ ಮರನ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದರೆ ನಿನ್ನೆ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊತೀನಿ. ನೈಟ್ ಎಷ್ಟೇ ಲೇಟಾಗಿದ್ರೂ ಪಾತ್ರೆಗಳನ್ನು ತೊಳೆದಿಟ್ಟು ಮಲ್ಕೊತೀನಿ, ಏಕೆಂದರೆ ಬೆಳಗ್ಗೆ ಕಸಿ ಬಿಸಿ ಆಗುತ್ತೆ. ಅದಕ್ಕೋಸ್ಕರ ನನಗೆ ಇಷ್ಟ ಆಗದಿಲ್ದಿರೋ ಕೆಲಸ ಅಂದರೆ ತೊಳೆದಿರೋ ಪಾತ್ರೆಗಳನ್ನ ಜೋಡಿಸ್ಕೊಳ್ಳೋದು ಮತ್ತು ತೊಳೆದಿರೋ ಬಟ್ಟೆಗಳನ್ನ ಜೋಡಿಸಿ ಅದರದ್ರದ್ದೇ ಜಾಗಕ್ಕೆ ಇಡೋದು ನನಗೆ ತುಂಬ ಕಷ್ಟವಾದ ಕೆಲಸ, ಇಷ್ಟ ಇಲ್ಲದಿರೋ ಕೆಲಸ. ಆದರೂ ಏನು ಮಾಡೋದು, ಮಾಡಲೇಬೇಕಲ್ವ. ಮತ್ತು ನನಗೆ ಎಷ್ಟು ಬಟ್ಟೆ ಎಷ್ಟು ಪಾತ್ರೆ ಬೇಕಾದರೂ ತೊಳಿತೀನಿ, ಆದರೆ ಅದನ್ನು ಎತ್ತಿಕ್ಕೋದಂದರೆ ಭಾರಿ ಕಷ್ಟ. ನಾನು ಮಕ್ಕಳು ಬಾಕ್ಸು ಮತ್ತು ಲಂಚ್ ಬಾಕ್ಸು, ವಾಟ್ರ್ ಬಾಟ್ಲು ಅದನ್ನೆಲ್ಲ ಬೇರೆ ಒಂದು ಬಾಕ್ಸಲ್ಲಿ ಒಂದು ಟಬ್ಬಿಗೆ ಹಾಕಿ ಎತ್ತಿಕ್ಕೊತೀನಿ. ಬೆಳಗ್ಗೆ ಟೈಮ್ ಇಲ್ದಿರೋ ಟೈಮಲ್ಲಿ ಅದನ್ನೆಲ್ಲ ಹುಡುಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ರೆ ಬೇಗ ನಮ್ಮ ಕೈಗೆ ಸಿಗತ್ತೆ ಅನ್ನೋದಕ್ಕೋಸ್ಕರ ಬೆಳಗ್ಗೆ ಫಸ್ಟು ಸ್ಟವ್ ಹಚ್ಚಿ ಬಿಸಿನೀರೆಲ್ಲ ಕಾಯಕ್ಕಿಡ್ತೀನಿ ಕುಡಿಯೋದಕ್ಕೆ. ಅದ್ರ ಜೊತೆಗೆ ರಾತ್ರಿ ಮಿಕ್ಕಿದ್ರೆ ಹಾಲು ಸಾಂಬಾರು ಏನಾದರೂ ಇದ್ದರೆ ಮೊದಲು ಬಿಸಿ ಮಾಡ್ತೀನಿ. ಯಾವುದೇ ಐಟಮ್ ಮಿಕ್ಕಿದ್ರೂ ನಾವು ಫ್ರಿಜ್ಜಲ್ಲಿ ಇಡಲ್ಲ, ಅದಕ್ಕೋಸ್ಕರ ನಾನು ಹೊರಗಿಟ್ಟಿರ್ತೀನಿ. ಹಾಗಾಗಿ ಫಸ್ಟ್ ಅದನ್ನು ಬಿಸಿ ಮಾಡ್ಕೊತೀನಿ. ನಾನು 1 ಅವರ್ ಲೇಟಾಗಿ ಎದ್ದಿರೋದ ಕಾರಣ ನೈಟ್ ನಾನು ಕಡುಬು ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಸಾಂಬಾರು ಮಾಡೋದೊಂದೇ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದರೂ ಆಗುತ್ತೆ ಅಂತ ಲೇಟಾಗಿ ಎದ್ದಿದ್ದೀನಿ. ಅದಲ್ಲದೆ ನನ್ನ ಮಗಂಗೆ ಇವಾಗ ಸ್ಪೋರ್ಟ್ಸ್ಗೆ 1 ಮಂತ್ ರಜೆ ಕೊಟ್ಟಿದ್ದಾರೆ, ಎಕ್ಸಾಮ್ ಇರೋದ್ರಿಂದ. ಇಲ್ಲಾಂದರೆ ಅವನಿಗೆ 6:30ಗೆಲ್ಲ ಟಿಫನ್ ಅವ್ನ ಕೈಯಲ್ಲಿ ಕೊಟ್ಟಿದ್ರೆ ಅವ್ನು ಟಿಫನ್ ತಿಂದು ಹೋಗ್ತಾನೆ, ಇಲ್ಲಾಂದರೆ ಹಾಗೆ ಹೋಗ್ತಾನೆ. ಅದಕ್ಕೋಸ್ಕರ ನಾನಿವಾಗ ಅವ್ನು ಸ್ಪೋರ್ಟ್ಸ್ ಇಲ್ಲದೇ ಇರೋ ಕಾರಣ ನಾನು 1 ಅವರ್ ಲೇಟಾಗಿ ಎದ್ದಿದ್ದೀನಿ. ಬೆಳಗ್ಗೆ ನೀರೆಲ್ಲ ಕುಡಿದು ಚಿಕ್ಕ ಪುಟ್ಟ ಕೆಲಸಗಳೇನಾದರೂ ಅಡುಗೆ ಮನೆಯಲ್ಲಿದ್ದರೆ ಅದನ್ನೆಲ್ಲ ಮಾಡಿಟ್ಕೊಂಡು ನೆಕ್ಸ್ಟ್ ನಾನು ಕಾಫಿನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಾಫಿ ಫಿಲ್ಟರ್ಗೆ ಹಾಕ್ಕೊತೀನಿ. 1-2 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕಿ ಕುದಿಯೋ ನೀರು ಹಾಕಿದರೆ ಫಿಲ್ಟ್ರ್ ಆಗುತ್ತೆ. ನಾನು ಕಾಫಿ ಕುಡಿಯೋದು 9 o'clockಗೆ, ಟಿಫನ್ ಎಲ್ಲ ಆದಮೇಲೆ ಕಾಫಿ ಕುಡಿಯೋದ್ರಿಂದ ಅಷ್ಟರಲ್ಲಿ ಇದು ಫಿಲ್ಟ್ರ್ ಆಗಿರುತ್ತೆ. ನನಗೆ ಇನ್ನೊಂದು ಬೇಜಾರದ ವಿಷಯ ಅಂದರೆ ನಮ್ಮ ಮನೇಲಿ ಬೇರೆ ಯಾರೂ ಕಾಫಿ ಕುಡಿಯೋಲ್ಲ, ನಾನು ಒಬ್ಬಳೇ ಕುಡಿಬೇಕು. ನನಗೆ ಕಾಫಿ ಕುಡಿಯುವಾಗ ಜೊತೆಗೆ ಯಾರು ಇದ್ದರೆ ಅವ್ರ ಜೊತೆ ಮಾತಾಡ್ಕೊಂಡು ಕುಡಿಬೇಕಂದ್ರೆ ಇಷ್ಟ, ಆದರೆ ಇಲ್ಲಿ ಅದಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಇದೆಲ್ಲ ಆಗುವಾಗ ನಾನು ಶುರು ಮಾಡ್ಕೊಳ್ಳೋದು ಪರ್ಕೆ ಹಿಡ್ಕೊಳ್ಳೋದು. ಬೆಳಗ್ಗೆ ಲೇಡೀಸ್ ಅಂದರೆ ಹೌಸ್ ವೈಫ್ಗೆ ಎಲ್ಲ ಯಾವ ರೀತಿ ಇರುತ್ತೆ, ಮೊದಲು ಕಸ ಎಲ್ಲ ಗುಡಿಸ್ಕೊಂಡು ಈ ಕೆಳಗಡೆ ಬಿದ್ದಿರೋಂಥ ಪೆನ್ನು ಪೆನ್ಸಿಲ್ ಅದನ್ನೆಲ್ಲ ಎತ್ತಾಕಿ ಫಸ್ಟ್ ನಾನು ಕಸ ಎಲ್ಲ ಗುಡಿಸಾದ್ಮೇಲೆ ಫಸ್ಟ್ ಬಾಗಿಲು ತೊಳ್ಕೊಂಡು ಹೊರಗಡೆ ಎಲ್ಲ ತೊಳ್ಕೊತೀನಿ ಮನೆ ಮುಂದೆ. ಏಕೆಂದರೆ ಮತ್ತೆ ನಾವು ಒಳಗಡೆ ಮನೆ ಒರೆಸಿದ ಮೇಲೆ ತೊಳೆಯೋದಕ್ಕೆ ಹೋದರೆ ನಾವು ಗುಡಿಸುವಾಗ ನೀರೆಲ್ಲ ಒಳಗಡೆ ಸಿಡಿಯುತ್ತೆ. ಅದಕ್ಕೋಸ್ಕರ ಫಸ್ಟೆಲ್ಲ ತೊಳ್ಕೊಂಡು ಆಮೇಲೆ ಒಳಗಡೆ ಮನೆ ಒರೆಸ್ಕೊತೀನಿ. ಡೈಲಿ ಈ ರೀತಿ ಮನೆ ಮುಂದೆ ತೊಳಿತೀನಿ. ಮಕ್ಕಳು ಎಲ್ಲ ಇರ್ತಾರೆ ಮತ್ತು ಪಕ್ಕದಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ತುಂಬ ಧೂಳು. ಮತ್ತು ಆ ಧೂಳೆಲ್ಲ ನಾವು ತೊಳ್ಕೊಂಡು ಒಳಗಡೆ ಬಂದರೆ ಮತ್ತು ಮನೆಯೆಲ್ಲ ಗಲೀಜಾಗುತ್ತೆ. ಅದಕ್ಕೋಸ್ಕರ ಡೈಲಿ ಮನೆ ಮುಂದೆ ತೊಳೆಯೋದಿದೆ. ನೀಟಾಗಿ ನೀರೆಲ್ಲ ಹೊರಗೆ ದಬ್ಕೊತೀನಿ. ಮಾಮೂಲಿ ಊರಲ್ಲೆಲ್ಲ ಯಾವ ರೀತಿ ಇರುತ್ತೆ ಅದೇ ರೀತಿ ಮನೆ ಮುಂದೆ ಒಂದು ಚಿಕ್ಕದಾಗಿ ಒಂದು ರಂಗೋಲೆ, ದೊಡ್ಡ ರಂಗೋಲೆ ಎಲ್ಲ ಬಿಡೋಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ರಂಗೋಲೆನೇ ಬರಲ್ಲ, ಅದರಲ್ಲೂ ನಮ್ಗೆ ಯಾವ ರೀತಿ ತೋಚುತ್ತೋ ಆ ರೀತಿ 1-2 ರಂಗೋಲೆ ಕಲ್ತ್ಕೊಂಡಿದ್ದೀನಿ. ಡೈಲಿ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಇವಾಗ ಮನೆಯೆಲ್ಲ ಒರೆಸ್ಕೊತೀನಿ. ಬೆಳಗ್ಗೆ ಯಾರು ಮಾತಾಡ್ಸಿದ್ರು ಕೋಪ ಬರ್ತಾ ಇರುತ್ತೆ, ಯಾಕೆಂದರೆ ಲೇಟಾಗಿ ಎದ್ದಿರ್ತೀವಿ ಅಂಥದ್ರಲ್ಲಿ ಅದು ಇದು ಕೆಲಸ ಏನಾದರೂ ಎಕ್ಸ್ಟ್ರಾ ಬಂತಂದರೆ ಭಾರಿ ಸಿಟ್ಟು. ಏನು ಮಾಡೋದು, ಯಾವಾಗಿದ್ರೂ ನಾವೇ ಮಾಡಬೇಕಲ್ಲ ಅಂದ್ಕೊಂಡು ಎಲ್ಲರೂ ಬೈಕೊಂಡು ಮಾಡೋದಾಗತ್ತೆ. ನಾನು ಹೊಸ್ಲಿಗೆ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಅರಿಶಿನ ಮತ್ತು ಕುಂಕುಮನ ಹಚ್ಕೊತೀನಿ, ಮಧ್ಯದಲ್ಲೆಲ್ಲೂ ಇಡಲ್ಲ. ಯಾಕೆಂದರೆ ನಮ್ಮೂರಲ್ಲೂ ಇದೇ ರೀತಿ ಮಧ್ಯದಲ್ಲೆಲ್ಲ ಅರಿಶಿನ ಮತ್ತು ಕುಂಕುಮನ ಇಡಲ್ಲ. ನಾವು ದಾಟಾಡೋ ಜಾಗದಲ್ಲಿ ಅರಿಶಿನ ದಾಟಬಾರ್ದು ಅಂದ್ಬಿಟ್ಟು ನಾವು ಇಡಲ್ಲ. ಹಾಗೆ ಇಲ್ಲೂ ಯಾವತ್ತಾದರೂ ಹಬ್ಬ ಇರೋ ಟೈಮಲ್ಲಿ ಬಾಗಿಲಿಗೆಲ್ಲ ನೀಟಾಗಿ ಜಾಸ್ತಿ ಅರಿಶಿನ ಹಚ್ಚಿ ರಂಗೋಲೆ ಹಾಕ್ತೀನಿ ಅಷ್ಟೇನೆ. ಬೇರೆ ದಿನ ಎಲ್ಲ ಇದೇ ರೀತಿ ಆ ಕಡೆ ಈ ಕಡೆ ಸೈಡಲ್ಲಿ ಚಿಕ್ಕದಾಗಿ ಒಂದು ರಂಗೋಲೆ ಹಾಕ್ಕೊತೀನಿ. ರಂಗೋಲೆ ಅಷ್ಟು ಬರಲ್ಲ ನನಗೆ, ಆದರೂ ಗೊತ್ತಿರೋದೆ ಇದೇ ರಂಗೋಲೆನ ವಾರದಲ್ಲಿ 4 ಸಲ ರಿಪೀಟ್ ಮಾಡ್ತಾ ಇರ್ತೀನಿ. ಪುಟ್ಟದಾಗ ಒಂದು ರಂಗೋಲೆ ಹಾಕ್ಕೊತೀನಿ. ಇದೇ ರೀತಿ ಹಾಕ್ಕೋಬೇಕು ಅದೇ ರೀತಿ ಹಾಕಬೇಕು, ಅಷ್ಟೇ ದೊಡ್ಡದು ಹಾಕಬೇಕು ಅಂತ ಏನಿಲ್ಲ ಅಲ್ಲ. ಚಿಕ್ಕದಾಗಿ ಮನೆ ಮುಂದೆ ಒಂದು ರಂಗೋಲೆ ನಮ್ಮ ಸಂಪ್ರದಾಯದ ಪ್ರಕಾರ. ಇವಾಗ ತುಳಸಿ ಹತ್ರನೂ ಒಂದು ಚಿಕ್ಕದಾಗಿ ಒಂದು ರಂಗೋಲೆ ಹಾಕ್ಕೊತೀನಿ. ಇದು ಯಾವಾಗಲೂ 365 ಡೇಸ್ ಚೇಂಜ್ ಆಗೋಲ್ಲ, ದೇವ್ರದ್ದು ಪಾದ ಥರ ಹಾಕ್ಕೊತೀನಿ ಅಷ್ಟೇ. ಇದು ಯಾವತ್ತೂ ಇದೇ ಹಾಕ್ಕೊತೀನಿ. ರಂಗೋಲೆ ಎಲ್ಲ ಹಾಕಿದ್ಮೇಲೆ ಇಲ್ಲಿ ನೋಡಿ ಸಾಂಬಾರು ರೆಡಿ ಆಗ್ತಾಯಿದೆ, ಕಡುಬು ತರಕಾರಿ ಸಾಂಬಾರು. ಅಷ್ಟರಲ್ಲಿ ನಾನು ಮಕ್ಕಳದು ವಾಟ್ರ್ ಬಾಟ್ಲಿ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡ್ಕೊತೀನಿ. ಇವತ್ತು ಫ್ರೂಟ್ಸ್ ಹಾಕ್ತಾಯಿದ್ದೆ ಸ್ನ್ಯಾಕ್ಸಿಗೆ. ಕೆಲವೊಂದು ಸಲ ನನ್ನ ಮಗನಿಗೆ ಫ್ರೀ ಇದೆ, ವಾಟ್ರ್ ಬಾಟ್ಲೆಲ್ಲ ಅವನೇ ಹಾಕ್ಕೊತಾನೆ. ಅವನು ಕೆಲವೊಂದು ಸಲ ಲೇಟಾಗಿ ಎದ್ದೀಗ ಅವನಿಗೂ
ಟೈಮ್ ಆಗುತ್ತೆ ಅನ್ನೋವಾಗ ನಾನೇ ಹಾಕ್ಕೊಬೇಕು. ಇವಾಗ ಕಡುಬು ಬಾಕ್ಸಿಗೆ ಒಬ್ಬರಿಗೆ 3 ಕಡುಬು, ಒಬ್ಬರಿಗೆ 2 ಕಡುಬು. ಅದರಲ್ಲೂ ನನ್ನ ಮಗಳು ಫುಲ್ ತಿಂದು ಬರೋದು ಅಪರೂಪಕ್ಕೆ ಒಂದು ಸಲ. ಮತ್ತು ಸಾಂಬಾರು ತೊಗೊಂಡೋಗಲ್ಲ ಅವಳಿಗೆ ಬೆಲ್ಲದ ಪುಡಿ ಹಾಕಿದ್ದೀನಿ. ಅಷ್ಟರಲ್ಲಿ 7:30 ಆಗೋಯಿತು. 7:30 ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಗಿದ್ರೆ ನಮಗೆ ಸ್ವಲ್ಪ ಫ್ರೀ. ಕಡುಬು ಮತ್ತು ತರಕಾರಿ ಸಾಂಬಾರು ನನ್ನ ಮಗನಿಗೆ ಟಿಫನ್ ಹಾಕ್ಕೊಟ್ಟು ನಾನಿವಾಗ ನನ್ನ ಮಗಳನ್ನ ಎಬ್ರಿಸಕ್ಕೆ ಬರ್ತಾಯಿದ್ದೀನಿ. ನಮ್ಮ ಮನೇಲಿ ದೊಡ್ಡ ಸೋಂಬೇರಿ ಅಂದರೆ ನನ್ನ ಮಗಳೇನೇ. ಬೇಗ ಎದ್ದೇಳಲ್ಲ ಏಳ್ಸಿದ ತಕ್ಷಣವೇ. ಅದರಲ್ಲೂ ಅಲ್ಲಿಂದ ಬಂದು ಮತ್ತೆ ಒಂದು 5 ನಿಮಿಷ ಸೋಫಾ ಮೇಲೆಲ್ಲ ಮಲ್ಕೊಳ್ಳೋದಿದೆ. ಹಾಗೂ ಈಗ ಎಬ್ರಿಸಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ರೆಡಿ ಮಾಡಿ ಅವಳಿಗೆ ತಿಂಡಿ ತಿನ್ನಿಸ್ತಾ ಇದ್ದರೆ ಆ ಮಧ್ಯದಲ್ಲೂ ಪಕ್ಕದ ಮೇಲೆ ಫ್ರೆಂಡ್ ಮಾತಾಡ್ಸೋಕೆ ಹೋಗ್ತಾಳೆ ಒಂದು ಸಲ. ಅವನ್ನೆಲ್ಲ ಮಾತಾಡಿಸ್ಕೊಂಡು ಬಂದು ಅವಳು ತಿಂಡಿ ತಿಂದು ಅವಳೆಲ್ಲ ಓಡಾಡ್ತಾಳೆ. ಅವಳು ಹಿಂದೆ ಎಲ್ಲ ಓಡಾಡಿಕೊಂಡು ತಿಂಡಿ ತಿನ್ನಿಸ್ಬೇಕು. ಅವಳದೆಲ್ಲ ತಿಂಡಿ ಆಗಿ ಮುಗಿಯೋ ಅಷ್ಟರಲ್ಲಿ 8:35 ಆಗೇ ಹೋಗಿದೆ. ಅವಳಿಗೆ 8:45ಗೆ ಮನೆಯಿಂದ ಬಿಡಬೇಕು. ಅಷ್ಟರಲ್ಲಿ ಅವಳು ಹೋದ ತಕ್ಷಣ ನಾನು ತಿಂಡಿ ಎಲ್ಲ ಮಾಡಿಕೊಂಡು ಮನೆಯದಾಗಿ ಕಾಫಿ ಮಾಡ್ಕೊತೀನಿ. ನಾನು ಯಾವತ್ತೂ ಕಾಫಿ ಕುಡಿಯೋದು 9 ಗಂಟೆಗೇ, ಅಂದರೆ ಟಿಫನ್ ಎಲ್ಲ ಆದಮೇಲೆ ಕಾಫಿ ಕುಡಿಯೋದು. ಇವಾಗ ಯಾರೂ ಇರಲ್ಲ ಮನೇಲಿ, ಎಲ್ಲರೂ ಹೋಗಿರ್ತಾರೆ. ಇವಾಗ ನನ್ನ ಟೈಮ್ ಇದು. ನಿಧಾನವಾಗಿ ಕೂತ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಟಿ ವಿ ಏನಾದರೂ ನೋಡೋದಿದ್ರೆ ಈ ಟೈಮಲ್ಲಿ ಸ್ವಲ್ಪ ಟಿ ವಿ ನೋಡ್ಕೊತೀನಿ. 9ರಿಂದ 9:30 ತನಕ ನಾನು ಏನು ಕೆಲಸ ಇಟ್ಕೊಳ್ಳಲ್ಲ. ತಲೆ ಮೇಲೆ ತಲೆ ಬೀಳಿ ನಾನು ಏನು ಕೆಲಸ ಮಾಡಲ್ಲ ಈ ಟೈಮಲ್ಲಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿರುತ್ತಲ್ಲ, ಹಾಗಾಗಿ ನಾನು ಈ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಒಂದು ಹಾಫ್ ಆನ್ ಅವರ್ ಅಷ್ಟೇನೆ. ನಾವೇ ಬೆಳಗ್ಗೆ ಎದ್ದ ತಕ್ಷಣ ರೆಸ್ಟ್ ಮಾಡೋದಕ್ಕೆ ಹೋದರೆ ಕೆಲಸಗಳೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಮಕ್ಕಳಿಗೆ ಸ್ಕೂಲ್ ಟೈಮ್ಗೆ ಲೇಟ್ ಆಗುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ರೆಸ್ಟ್ ಮಾಡೋಕ್ಕೆ ಹೋಗಲ್ಲ. ನೋಡಿ ಫ್ರೆಂಡ್ಸ್, ಕಾಫಿ ರೆಡಿಯಾಗಿದೆ. ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.